ನಾನು ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಶಿವಾಚಾರ್ಯ ವೈದ್ಯ ಜ್ಯೋತಿಷಿ ಮಾತಾಡ್ತಿದ್ದೀನಿ. ಈ ಜುಲೈ ತಿಂಗಳ ರಾಶಿ ಫಲಗಳಲ್ಲಿ ಕೆಲವು ರಾಶಿಗಳಿಗೆ ಎಚ್ಚರಿಕೆಯಿಂದ ಇರಬೇಕೆಂದು ಹೇಳೋ ವಿಷಯವಿದೆ. ಮೇಷರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಹಾಗೆಯೇ ವೃಶ್ಚಿಕ ರಾಶಿ, ಕುಂಭ ರಾಶಿ, ಆಲ್ ಇವುಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಜುಲೈ ತಿಂಗಳಲ್ಲಿ ಮೀನ್ ರಾಶಿಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರ್ತದೆ. ಮಿಥುನ ರಾಶಿ, ಕನಕ ರಾಶಿ ಸ್ವಲ್ಪ ಮಟ್ಟಿಗೆ, ಕೆಲವು ರಾಶಿಗಳಿಗೆ ಸ್ವಲ್ಪ ಮಟ್ಟಿಗೆ, ಹಾಗೆಯೇ ಮಕರ ರಾಶಿ, ಮೀನ ರಾಶಿಗೆ ಸ್ವಲ್ಪ ಮಟ್ಟಿಗೆ ಕೆಲವು ರಾಶಿಗಳು ಚೆನ್ನಾಗಿರ್ತವೆ. ಕೆಲವು ರಾಶಿಗಳಿಗೆ ನಮ್ಮ ಜಾತಕದಲ್ಲಿ ಖಂಡಿತವಾಗಿಯೂ ಯಾವ ಪರಿಹಾರ ಮಾಡಬೇಕು, ಏನ್ ಮಾಡಬೇಕು, ಈ ವಾರದ ರಾಶಿ ಫಲಗಳು ನಮಗೆ ಹೇಗೆ ಹೇಗೆ ಇವೆ ಎಂಬುದನ್ನು ನೋಡೋಣ. ಕೆಲವು ರಾಶಿಗಳು ಚೆನ್ನಾಗಿರ್ತವೆ, ಕೆಲವು ರಾಶಿಗಳಿಗೆ ಕೆಲವು ಅಡಚಣೆಗಳು ಮತ್ತು ಸಮಸ್ಯೆಗಳು ಖಂಡಿತವಾಗಿಯೂ ಇರ್ತವೆ. ಇಂದು ಸೋಮವಾರ. ಇಂದು ಬೆಳಿಗ್ಗೆ ನಾನು ಎದ್ದು ಇವತ್ತೊಂದು ಶೂಟಿಂಗ್ಗೆ ಹೋಗಲು ಹೊರಟಿದ್ದೇನೆ. ಇಂದು ಬೈಕ್ ಮೇಲೆ ನಡೆದ ಒಂದು ಘಟನೆ ನನ್ನ ಕಣ್ಣೆದುರಿಗೆ ನಡೆಯಿತು. ಒಬ್ಬ ಆಟೋ ಚಾಲಕರು ಸಿಗ್ನಲ್ ನಿಂದ ವೇಗವಾಗಿ ತಿರುಗುತ್ತಿದ್ದಾರೆ. ಒಬ್ರು ಬಡವರು ಅವರು ಫೋನ್ ಮುಂಭಾಗದಲ್ಲಿ ಹಿಡ್ಕೊಂಡಿದ್ದಾರೆ. ಮಗು ಮುಂದೆ ಇದೆ. ಆ ತಿರುವಿನಲ್ಲಿ ತಡಕಾಗಿ ಗಾಜು ಒಡೆದು ಆ ಹೆಲ್ಮೆಟ್ಗೆ ಬಡಿದು ಒಂದು ಘಟನೆ ಆಯ್ತು. ಆ ಆಟೋ ಚಾಲಕರು ನಿಲ್ದೆ ಹೋಗ್ಬಿಟ್ರು. ಒಂದ್ ನಿಮಿಷ ಅಥವಾ ಒಂದ್ ಅರ್ಧ ನಿಮಿಷದ ನಂತರ ಅವನು ಏನು ಯೋಚನೆನೋ ಗೊತ್ತಿಲ್ಲ, ಆ ಆಟೋ ಚಾಲಕರನ್ನ ಹಿಂಬಾಲಿಸಿ ಹೋದನು. ಏನಾಯ್ತು ಎಂಬುದು ಗೊತ್ತಿಲ್ಲ. ಆದ್ರೆ ಇವತ್ ಸೋಮವಾರ ನೋಡಿ, ಪ್ರತಿ ನಿಮಿಷದಲ್ಲೂ ನಡೆದ ಅನಿರೀಕ್ಷಿತ ಘಟನೆಗಳಿವು. ಏನೋ ಒಂದು ವಿಷಯ ನಡಿಬೆಲ್ಲಿಟ್ಟುವ, ಅದು ಬೇರೆ ರೀತಿಯ ಕೆಲವು ಘಟನೆಗಳು ನಡೆದಿವೆ ಎಂದು. ಅದಕ್ಕಾಗಿ ಈ ಜ್ಯೋತಿಷ್ಯ ಎಂಬುದು ನಮಗೆ ನಿಜವಾದ ಸತ್ಯ. ನಿಜವನ್ ಬಿಟ್ರೆ ಬೇರೆ ಏನೂ ಇಲ್ಲ. ಜೀವನದಲ್ಲಿ ನಡೆಯುತ್ತಿರುವನ್ನೇ ಚಿತ್ರವಾಗಿ ತೋರಿಸ್ತಾರೆ. ಹಾಗಾಗಿ ನಿನಗೆ ಇವೆಲ್ಲ ಇದೆ, ಇಂಥದ್ದೆಲ್ಲ ಇದೆ, ಇಂಥದ್ದೆಲ್ಲ ಇದೆ ಎಂದು ಜೀವನದಲ್ಲಿ ನಡೀತಿರುವ ವಿಷಯವನ್ನೇ ಹೇಳ್ತಾರೆ ಹೊರತು ನಡೆಯದದ್ದನ್ನು ಹೇಳೋದಿಲ್ಲ. ಈ ಜ್ಯೋತಿಷ್ಯವನ್ನ ದೇವಿಕ ಜ್ಞಾನ ಎಂದು ಕರೀತಾರೆ. ಬ್ರಹ್ಮವಿದ್ಯೆ ಕಲಿತವನು ಎಂದು ಹೇಳ್ತಾರೆ. ಇವೆಲ್ಲವೂ ತುಂಬಾ ದೊಡ್ಡ ಪ್ರೊಸೆಸಿಂಗ್. ಇವುಗಳನ್ನು ಓದುವುದು, ಅನುಭವಿಸುವುದು, ಪ್ರತಿ ಜಾತಕವನ್ನು ನೋಡಿ ಹೇಳುವುದು, ಇವೆಲ್ಲವೂ ಒಂದ್ ಕಲೆ. ಆ ಕಲೆಯನ್ನ ಎಂದ್ರೆ ಅದನ್ನ ಸಂಪೂರ್ಣವಾಗಿ ಓದಿ, ಅದನ್ನ ಸಂಪೂರ್ಣವಾಗಿ ಅನುಭವಿಸಿ, ಎಷ್ಟೋ ಜಾತಕಗಳನ್ನ ದಾಟಿ ಬಂದು ಹೆಚ್ಚು ಸಾವಿರಾರು ಜಾತಕಗಳನ್ನ ನೋಡ್ಕೊಂಡು ಬರ್ಬೇಕು. ಅದಕ್ಕಾಗಿ ನಾನೀಗ 32 ವರ್ಷಗಳಿಂದ ಜಾತಕವನ್ನ ನೋಡ್ತಿದ್ದೇನೆ ಅಂದ್ರೆ ನಾನು ಎಷ್ಟು ಜಾತಕಗಳನ್ನ ದಾಟ್ಕೊಂಡು ಬಂದಿರಬಹುದು ಎಂದು ನೋಡಿ. ಅದನ್ನೇ ಹೋಲಿಸಿ ನಾವು ಕೂಡ ಬಹಳಷ್ಟು ಜಾತಕಗಳನ್ನ ದಾಟ್ಕೊಂಡ್ ಬರ್ಬೇಕು. ಅಪ್ಪೋದಾಗ ಮಾತ್ರ ನಾವು ಸಂಪೂರ್ಣ ಜ್ಯೋತಿಷಿಯಾಗಿ ಕೆಲವು ವಿಷಯಗಳನ್ನ ಹೇಳಲು ಸಾಧ್ಯವಾಗುತ್ತದೆ. ಬನ್ನಿ, ಈ ವಿಡಿಯೋಗಳನ್ನ ಎಲ್ಲವೂ ಮಾಡಿ. ನಿಮ್ಗೆ ಯಾವುದೇ ಅನುಮಾನಗಳಿದ್ದರೆ ಕೆಳಗಿನ ವಿವರಣೆಯಲ್ಲಿ ಸಂಖ್ಯೆ ಇದೆ, ಕೇರಿ. ಖಂಡಿತವಾಗಿಯೂ ಅದಕ್ಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಿಮ್ಮ ಜಾತಕವನ್ನು ನೋಡಿ ಹೇಳ್ತೇನೆ. ತುಲಾ ರಾಶಿಯ ಪ್ರೇಕ್ಷಕರೇ, ಜುಲೈ ತಿಂಗಳ ರಾಶಿ ಫಲಗಳಲ್ಲಿ ಒಂದು ತಿರುವು ಮತ್ತು ಒಂದು ಟ್ವಿಸ್ಟ್ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಹೇಗಿರುತ್ತೆಂದು ನಿಮ್ಗೆ ಹೇಳ್ತೇನೆ. ಯಾರಾದ್ರೂ ಒತ್ತಡಕ್ಕೆ ತಲೆಬಾಗ್ಬೇಡಿ, ಚೆನ್ನಾಗಿ ನೆನ್ಪಿಟ್ಕೊಡಿ. ಯಾರಾದ್ರೂ ಒತ್ತಡ ಹಾಕ್ತಿದ್ದಾರೆ ಎಂದು ನೀವೇನಾದ್ರೂ ಮಾಡಿದ್ರೆ ತುಂಬಾ ಕಷ್ಟವಾಗ್ತದೆ. ದಯವಿಟ್ಟು ಅದನ್ನ ಬಿಟ್ಬಿಲಿ. ನಿಮ್ ಗೌರವನ್ನ ಕಾಪಾಡ್ಕೊಳ್ಬೇಕಾದ ತಿಂಗಳಿದು. ನಾನ್ ಹೇಳೋ ಪ್ರತಿಯೊಂದು ಪದವು ತುಂಬಾ ಸತ್ಯವಾಗಿದೆ. ಮಾತನಾಡದೆ ಇರೋದೇ ಬಹಳ ಬಲವಾಗ್ತಾನೆ. ಹೆಚ್ಚಾಗಿ ಮಾತಾಡಿದ್ರೆ ಅದು ದುರ್ಬಲತೆಯಾಗಿ ಮಾರ್ಪಡ್ತದೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಲಿ. ಒಂದು, ಎರಡನೇದಾಗಿ, ಕೆಲಸದ ಸ್ಥಳದಲ್ಲಿ ಅಚಾನಕ್ ಪ್ರಗತಿ ಅಥವಾ ಹೊಸ ಹೊಣೆಗಾರಿಕೆಗಳು ಕೆಲಸದ ಸ್ಥಳದಲ್ಲಿ ಸಿಗ್ತವೆ. ದೀರ್ಘಕಾಲ ಕಾಯ್ತಿದ್ದ ಉನ್ನತ ಹುದ್ದೆ, ಸಂಬಳ, ಹೊಸ ಮಾಹಿತಿ, ಕೆಲಸ ಬದಲಾವಣೆಗೆ ಅಥವಾ ಯಾವುದಾದ್ರೂ ಒಳ್ಳೆ ಸಂಗತಿ ನಡೆಯಲು ಅವಕಾಶಗಳು, ವ್ಯಾಪಾರದಲ್ಲಿ ಹೊಸ ಹೂಡಿಕೆದಾರರು, ಹೆಚ್ಚಾಗಿ ದೊಡ್ಡ ಗ್ರಾಹಕರು ಸಿಗುವ ಸಾಧ್ಯತೆಗಳಿವೆ. ಭೂಮಿ, ಮನೆ ಇವುಗಳಿಗೆ ಸಂಬಂಧಿಸಿದ ಪ್ರಯತ್ನಗಳು ಅನುಕೂಲಕರವಾಗ್ತವೆ. ಮನೆ ಇಲ್ಲದವರು ಮನೆ ಖರೀದಿಸಲು ಇಚ್ಛಿಸುವರು, ಭೂಮಿ ಖರೀದಿಸುವರು ಯಶಸ್ವಿ ಆಗ್ತಾರೆ. ಹಳೆ ಸ್ನೇಹಿತರ ಮೂಲಕ ಒಳ್ಳೆ ಅವಕಾಶ ಸಿಗ್ಬೋದು. ಕುಟುಂಬದಲ್ಲಿ ಶುಭ ಕಾರ್ಯಕ್ರಮದ ಬಗ್ಗೆ ಚರ್ಚೆ ನಡೀತಿಲ್ಲ. ವಿವಾಹದ ಅಡ್ಡಿ ದೂರವಾಗ್ತವೆ, ಗುರುತುಗಳು ಕಾಣಿಸ್ತವೆ. ಹಾಗಾಗಿ ತುಂಬಾ ಒಳ್ಳೆ ಸಂಗತಿಗಳು. ನ್ಯಾಯಾಲಯ ಅಥವಾ ಸರ್ಕಾರಿ ಕಚೇರಿ ಕೆಲಸಗಳಲ್ಲಿ ಪ್ರಗತಿ ಇರ್ತದೆ. ಮನಸ್ಸಿನಲ್ಲಿದ್ದ ಗೊಂದಲಕ್ಕೆ ಸ್ಪಷ್ಟವಾದ ನಿರ್ಧಾರ ಸಿಗ್ತದೆ. ಎಲ್ಲರನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಅದನ್ನು ನಾನು ಅನೇಕ ಬಾರಿ ಹೇಳಿದ್ದೀನಿ. ತುಲಾರಾಶಿಗೆ ನಾನು ಅದನ್ನೇ ಹೇಳ್ತೇನೆ. ಎಲ್ಲರನ್ನು ತೃಪ್ತಿಪಡಿಸ್ಬೇಕು ಅಂತ ಯೋಚಿಸಬೇಡಿ. ಅವರು ತೃಪ್ತಿ ಆಗೋಲಿಲ್ಲ. ಖಂಡಿತವಾಗಿಯೂ ಸ್ವಲ್ಪವೂ ತೃಪ್ತಿ ಆಗೋದಿಲ್ಲ. ಇನ್ನೊಂದು ವಿಷಯ ಏನಂತ ಕೇಳಿದ್ರೆ, ಯಾರಿಗಾಗ್ಲಿ ನೀವು ನಿಮ್ಮನ್ನು ಬಿಟ್ಕೊಡ್ಬೇಡಿ. ನೀವು ನಿಮ್ ಕೆಲಸ, ನಿಮ್ ವಿಷಯಗಳು, ನೀವು ನಿಮ್ಮದೇ ಆದ ವಿಷಯಗಳಲ್ಲಿ ಸ್ವಲ್ಪ ಸರಿಯಾಗಿರಿ. ಇದು ಒಂದು. ಎರಡನೇದಾಗಿ, ಯಾರಿಗಾಗ್ಲಿ ಪ್ರೀತಿಯ ವಿಷಯದಲ್ಲಿ ಮೂರನೇ ವ್ಯಕ್ತಿಯ ಮಾತನ್ನೇ ಕೇಳಬೇಡಿ. ಕೆಲಸದ ವಿಷಯದಲ್ಲಿ ಹೆಚ್ಚು ಗಮನ ಹರಿಸಿ. ಕೆಲಸದ ವಿಷಯದಲ್ಲಿ ಸಾಧ್ಯವಾದಷ್ಟು ರಜೆ ಹಾಕದೆ ಹೋಗಲು ಪ್ರಯತ್ನಿಸಿ. ಕೆಲಸದ ಸ್ಥಳದಲ್ಲಿ ಗಲಾಟೆಗಳು ನಡೀಬಹುದು, ಹುಡುಕಾಟಗಳು ಬರ್ತವೆ. ಕೆಲಸದ ಸ್ಥಳದಲ್ಲಿ ನೋಡಿದ್ರೆ ಗಂಡು ಮತ್ತು ಹೆಣ್ಣು ಇಬ್ರು ಕೆಲವೊಂದ್ ಕಡೆ ಕೆಲಸ ಮಾಡ್ತಾರೆ. ಈಗ ಕೆಲವೊಮ್ಮೆ ಗರಿಷ್ಠ ಸಮಯದಲ್ಲಿ ಡಿಕ್ಕಿ ಆಗ್ಬಹುದು. ನೋಡು, ನೀನ್ ಹೇಳೋದೇ ಸರಿಯಂತೆ, ನಾನ್ ಹೇಳೋದೇ ಸರಿಯಂತೆ ಅನ್ನೋಂತ ಕೆಲವು ವಿಷಯಗಳು ಕೋಪ ಹೆಚ್ಚು ಬರ್ತದೆ. ಆ ಸಮಯದಲ್ಲಿ ಕೋಪ ಹೆಚ್ಚು ಬರ್ತದೆ.
ಆ ಕೋಪವು ಬರೋದಿಲ್ಲ ಅನ್ನೋ ಮಟ್ಟಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಸರಿಯಾಗಿ ನೋಡ್ಕೊಂಡ್ರೆ ನಿಮಗೆ ಒಳ್ಳೆಯದು. ಹಾಗಾಗಿ ಇವುಗಳು ಬಹಳ ಮುಖ್ಯವಾದ ಕೆವು ಪದಗಳು. ಮುಂದೆ ನೋಡಿದ್ರೆ ಇನ್ನೊಂದು ವಿಷಯ ಎಂದರೆ ನಿದ್ರೆಯನ್ನ ನಿರ್ಲಕ್ಷ್ಯ ಮಾಡಬೇಡಿ. ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಸಮಯ ಸಿಕ್ಕಾಗ ನಿದ್ರೆ ಮಾಡಿ. ಕೆಲಸ ಮಾಡೋ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡಿ. ಶರೀರ ಆರೋಗ್ಯದಲ್ಲಿ ಮೂತ್ರಪಿಂಡ ಮತ್ತು ಹಿಪ್ ಸಂಬಂಧಿತ ಸಮಸ್ಯೆಗಳಿಗೆ ಗಮನ ಕೊಡಬೇಕು. ಮೂತ್ರಪಿಂಡದ ಸಮಸ್ಯೆ ಬರ್ತವೆ, ಕಲ್ಲಿನ ಸಮಸ್ಯೆ. ಈಗ ನಾವು ಒಂದು ವಿಷಯವನ್ನು ತೆಗೆದುಕೊಂಡ್ರು 1008 ಸಮಸ್ಯೆಗಳನ್ನ ನೋಡ್ತಿದ್ದೀವಿ. ಈಗ ಈ ಮೂತ್ರಪಿಂಡದ ಕಲ್ಲುಗಳು, ಕಿಡ್ನಿ ಸ್ಟೋನ್, ಇವು ಈ ತಿಂಗಳಿನ ಕೆಲವು ಸಮಸ್ಯೆಗಳಾಗಿವೆ. ನಿಮಗೆ ಸಮಯ ಇದ್ರೆ ಮಾಸ್ಟರ್ ಚೆಕಪ್ ಕೂಡ ಮಾಡಿಸ್ಕೊಳ್ಳಿ, ಸಮಸ್ಯೆ ಇಲ್ಲ. ನಿಮ್ ನಿರ್ಧಾರಗಳನ್ನ ಇತರರ ಇಷ್ಟಕ್ಕಾಗಿ ಬದಲಾಯಿಸಬೇಡಿ. ನೀನೊಂದು ನಿರ್ಧಾರ ತೆಗೆದುಕೊಂಡಿರಲಿಲ್ಲ, ಅದು ಇತರರ ಇಷ್ಟಕ್ಕಾಗಿ ಬದಲಾಯಿಸಬೇಡ. ನಿನಗದು ತೃಪ್ತಿಕರವಾಗಿದೆಯಾ, ನೀನ್ ಮಾಡು. ನೀನ್ ಹೇಳಿದ್ಯಲ್ಲ ಅದರಿಂದ ನಾನು ಮಾಡ್ತೀನಪ್ಪ, ಆ ಕೆಲಸ ಬೇಡ, ನಿನಗೆ ತೃಪ್ತಿ ಇದ್ರೆ ನೀನ್ ಮಾಡು. ಇವ್ರೆ ಬಿಟ್ಬಿಡು ಅಂತ ರೀತಿಯಲ್ಲಿ ಸರಿಯಾಗಿ ಮಾರಿ. ಇಲ್ದಿದ್ರೆ ಯಾರಿಗಾಗ್ಲೂ ನೀನ್ ಮಾರ್ಬೇಡ. ಒಂದು, ಈ ತಿಂಗಳು ನೀನ್ ಯಾರನ್ನ ಕಳ್ಕೊಡ್ತೀಯೋ ಅದು ಮುಖ್ಯ. ನೀನ್ ಕೊನೆವರೆಗೂ ಯಾರ ಜೊತೆ ಇದೆಯೋ, ನಿನ್ ಜೊತೆ ಯಾರು ನಿಂತಿದ್ದಾರೆ ಅನ್ನೋದು ಮುಖ್ಯ. ನೀನ್ ಯಾರನ್ನ ಕಳ್ಕೊಳ್ತೀಯೋ ಅನ್ನೋದಲ್ಲ, ಕೊನೆವರೆಗೆ ನಿನ್ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ ಅನ್ನೋದು ಮುಖ್ಯ. ಅದರಲ್ಲಿ ಸ್ಥಾನ ಎಲ್ಲಾ ನಗುವು ಸ್ನೇಹವಲ್ಲ, ಎಲ್ಲಾ ಶಾಂತವೂ ಸೋಲಲ್ಲ. ಹಾಗಾಗಿ ಗಮನವಿಸಿ. ಅದೇ ರೀತಿ ಒಬ್ಬರ ನಿಜವಾದ ಸ್ವಭಾವವು ಅವರಿಗೆ ಅವಕಾಶ ಸಿಕ್ಕ ನಂತರವೇ ನಿನಗೆ ಗೊತ್ತಾಗುತ್ತೆ. ಒಬ್ಬ ನಿಜವಾದ ಸ್ವಭಾವ ಅವನಿಗೆ ಅವಕಾಶ ಸಿಕ್ಕ ನಂತರ ನಿನಗೆ ಗೊತ್ತಾಗ್ತದೆ ಇವನು ಒಳ್ಳೆಯವನ, ಕೆಟ್ಟವನ, ಹೇಗೆ, ಏನು, ಯಾವುದು ಅಂತ. ನಿಮ್ ನಂಬಿಕೆಯನ್ನು ಮುರಿದವರಿಗೆ ಎರಡನೇ ಅವಕಾಶ ನೀಡೋದಕ್ಕೆ 100 ಬಾರಿ ಯೋಚಿಸಿ. ಒಬ್ಬನು ಒಮ್ಮೆ ನಿನಗೆ ಸಮಸ್ಯೆ ಉಂಟು ಮಾಡಿದಾನೆ, 2ನೇ ಬಾರಿ ಅವನಿಗೆ ಅವಕಾಶ ಕೊಡ್ಬೇಕಂತ ನೀನೆ ಹೇಳಿದ್ರೆ 100 ಬಾರಿ ಯೋಚಿಸು. ಅವಕಾಶ ಕೊಡಬಹುದಾ ಬೇಡವಾ? ಕಾಲವು ವಿಳಂಬವಾಗಬಹುದು, ಆದ್ರೆ ಪರಿಶ್ರಮವನ್ನ ಮೋಸಗೊಳಿಸಲಾಗದು. ಜುಲೈ ತಿಂಗಳು ನಿಮ್ ಹೊಸ ಸಮತೋಲನವನ್ನು ರೂಪಿಸ್ತದೆ. ಇದು ತುಲಾ ರಾಶಿಯದು, ಅದು ಸಮತೋಲನವನ್ನು ರೂಪಿಸ್ತದೆ. ತುಲಾರಾಶಿಗೆ ಈ ಜುಲೈ ತಿಂಗಳಲ್ಲಿ ಸಮತೋಲನವನ್ನು ಕಳೆಕೊಳ್ಳದೇ ಇದ್ದರೆ ಯಶಸ್ಸು ಮತ್ತು ಶಾಂತಿ ಎರಡೂ ನಿಮ್ಮ ಜೀವನದಲ್ಲಿ ಒಂದಾಗಿ ಬರ್ತವೆ. ಹಾಗಾಗಿ ಸಂತೋಷವು ಮತ್ತು ತುಂಬಾ ಒಳ್ಳೆ ವಿಷಯಗಳು ನಿಮ್ಗೆ ಸರಿಯಾಗಿ ಬರ್ತವೆ. ನಿಮಗಾಗಿ ನಿಮ್ಮ ಸ್ಥಾನವನ್ನ ನೀವು ನಿರ್ಮಿಸ್ಕೊಳ್ಬೇಕು. ನಿಮ್ಗಾಗಿ ಕೆಲವು ವಿಷಯಗಳನ್ನ ನೀವು ಸರಿಯಾಗಿ ಮಾಡ್ಕೋಬೇಕು. ಕೆಲಸದ ವಿಷಯ, ಇತರ ಎಲ್ಲಾ ವಿಷಯಗಳಲ್ಲಿಯೂ ಸ್ವಲ್ಪ ಸರಿಯಾಗಿ ಇದನ್ನು ಮಾಡಿ. ನಾನ್ ಯಾವ್ಯಾವ್ದನ್ನು ಹೈಲೈಟ್ ಮಾಡಿ ಹೇಳಿದಿನೋ ಅವನ್ನೆಲ್ಲ ಸ್ವಲ್ಪ ಸರಿಯಾಗಿ ಗಮನಿಸಿ. ಅದು ಈ ಜುಲೈ ತಿಂಗಳಲ್ಲಿ ಇರ್ಕಡೆ. ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಡಿ. ಕೆಲವರಿಗೆ ನಾವು ಹೇಳುವ ಹಳದಿ ಜ್ವರ, ಮಂಜಲ್ ಕಾಮಾಲೆ ಇದ್ದಂತೆ ಕಾಣಬಹುದು. ಕೆಲವರಿಗೆ ನೋಡಿದ್ರೆ ವೈದ್ಯಕೀಯ ಖರ್ಚುಗಳು ಹೆಚ್ಚಾಗಬಹುದು. ಕೆಲವರಿಗೆ ನೋಡಿದ್ರೆ ಕೋಪದಲ್ಲಿ ತೆಗೆದುಕೊಳ್ಳೋ ನಿರ್ಧಾರದಿಂದ ಕೆಲವೊಮ್ಮೆ ಮನೆ ಬಿಟ್ಟು ಹೊರಗೆ ಹೋಗೋ ಪರಿಸ್ಥಿತಿಗಳು ಉಂಟಾಗಬಹುದು. ಈ ರೀತಿಯ ಕೆಲವು ಸಮಸ್ಯೆಗಳ ಕಾರಣದಿಂದ ತುಲಾರಾಶಿಯವರು ಏನ್ ಮಾಡ್ಬೇಕು ಎಂಬುದನ್ನು ಸ್ವಲ್ಪ ಯೋಚಿಸಿ ಮಾಡಿ. ಶುಭಂ.